ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಈ ದೇಶದಲ್ಲಿ ಸಂವಿಧಾನದ ವಿರೋಧಿಗಳು ಯಾರಾದರೂ ಇದ್ದರೆ ಅದು ಆರ್ಎಸ್ಎಸ್ ಮತ್ತು ಬಿಜೆಪಿಯವರು. ಅದಕ್ಕಾಗಿ ಹಿಂದೂ ರಾಷ್ಟ್ರ ಮಾಡಲು ಮುಂದಾಗಿದ್ದಾರೆ. ಅದನ್ನು ಮಾಡಲು ನಮ್ಮ ಕಾರ್ಯಕರ್ತರು ಬಿಡಬಾರದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಅಡ್ಡ ಮತದಾನ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಯಾರು ಹಣ ನೀಡಿದರೂ, ಎಷ್ಟು ಹಣದ ವ್ಯವಹಾರ ನಡೆದಿದೆ ಎಂಬುದು ತನಿಖೆಯಿಂದ ಹೊರಬರಬೇಕು. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಹೇಳಿಕೆ. ಕೆಲವರಿಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಇಷ್ಟವಿಲ್ಲ. ಮುಂದುವರೆದರೆ ಟಿಕೆಟ್ ಕೈ ತಪ್ಪಲಿದೆ ಎಂಬ ಕಾರಣಕ್ಕೆ ವಿರೋಧಿಸುತ್ತಿದ್ದಾರೆ. ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆ. ಮತ್ತು ಮತದಾನದ ಹಕ್ಕು ಕಸಿಯುವ ಎಸ್ಐಆರ್ ಪ್ರಕ್ರಿಯೆ ಕೈಬಿಡಬೇಕು. ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ ಸಿಪಿಐಎಂ ಜನಪರ ಚಳುವಳಿಗಳ ಒಕ್ಕೂಟ. ವಾರ್ತೆಗಳ ವಿವರ. ಬಿಜೆಪಿಯವರು ಒಂದು ಧರ್ಮ, ಒಂದು ರಾಷ್ಟ್ರ, ಒಂದು ಚುನಾವಣೆ ಎಂಬ ಮಾತುಗಳನ್ನು ಹೇಳುತ್ತಾರೆ. ಬಿಜೆಪಿಯವರು ಸರ್ವಾಧಿಕಾರದ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಬಿಜೆಪಿಯವರಿಗಾಗಲಿ ಆರ್ಎಸ್ಎಸ್ ಅವರಿಗಾಗಲಿ ನಮ್ಮ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಸಭೆಯಲ್ಲಿ ಮಾತನಾಡುತ್ತಾ, ಈ ದೇಶದಲ್ಲಿ ಸಂವಿಧಾನದ ವಿರೋಧಿಗಳು ಯಾರಾದರೂ ಇದ್ದರೆ ಅದು ಆರ್ಎಸ್ಎಸ್ ಮತ್ತು ಬಿಜೆಪಿಯವರು. ಅದಕ್ಕಾಗಿ ಹಿಂದೂ ರಾಷ್ಟ್ರ ಮಾಡಲು ಮುಂದಾಗಿದ್ದಾರೆ. ಅದನ್ನು ಮಾಡಲು ನಮ್ಮ ಕಾರ್ಯಕರ್ತರು ಬಿಡಬಾರದು. ನಾವು ಯಾವಾಗಲೂ ಬಹುತತ್ವದ ಪರವಾಗಿ ಇರುವಂತವರು. ಬಹುತತ್ವವನ್ನು ರೂಪಿಸುವಂತಹ ಕೆಲಸವನ್ನು ಹಾಗೂ ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಕೆಲಸ ನಮ್ಮದಾಗಿದೆ ಎಂದು ಹೇಳಿದರು. ಬಿಜೆಪಿ ಸುಳ್ಳುಗಳ ಮೂಲಕ ಸಾಮಾಜಿಕ ಜಾಲತಾಣದ ಮೂಲಕ ಆಮೇಲೆ ಈ ಸುಳ್ಳುಗಳನ್ನು ಹರಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜಾತಿ, ಧರ್ಮ, ಒಂದು ರಾಷ್ಟ್ರ, ಒಂದು ನೇಷನ್, ಒಂದು ಚುನಾವಣೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರು, ಯಾಕಂತಂದ್ರೆ ಕೊನೆಯಲ್ಲಿ ಡಿಕ್ಟೇಟರ್ಶಿಪ್ನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ. ಯಾಕಂತಂದ್ರೆ ಎಡಗೆ ವಾರ್ ಆರ್ಎಸ್ಎಸ್ ಸಂಸ್ಥಾಪಕ ಅವರು ಅವರ ಸ್ನೇಹಿತರನ್ನ ಕಳಿಸ್ತಾರೆ ವಿದೇಶಕ್ಕೆ. ಮುಸ್ಲೋನಿ, ಇಟಲಿಯ ಮುಸ್ಲೋನಿ, ಜರ್ಮನಿಯ ಹಿಟ್ಲರ್ ಅವರು ಯಾವ ರೀತಿ ನಡೀತಾ ಇದ್ದಾರೆ ಅಂತಕ್ಕಂಥ ಹಿಟ್ಲರ್ನ ಆಡಳಿತ, ಮುಸ್ಲೋನಿ ಆಡಳಿತವನ್ನ ಈ ದೇಶದಲ್ಲಿ ಹುಟ್ಟಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಕೂಡ ಬಿಜೆಪಿಯವ್ರಿಗಾಗ್ಲಿ ಆರ್ಎಸ್ಎಸ್ನವ್ರಿಗಾಗ್ಲಿ ನಮ್ಮ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ. ಸಂವಿಧಾನದ ವಿರೋಧಿಗಳು ಈ ದೇಶದಲ್ಲಿ ಯಾರು ಇದ್ರೆ ಅವರು ಆರ್ಎಸ್ಎಸ್ನವರು ಮತ್ತು ಬಿಜೆಪಿಯವರು ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರು ಬಿಡಕೂಡದು. ನಾವು ಯಾವತ್ತೂ ಕೂಡ ಬಹುತ್ವದ ಪರವಾಗಿರ್ತಕ್ಕಂಥವ್ರು, ಬಹುತ್ವವನ್ನ ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಅದನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಅಡ್ಡ ಮತದಾನ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಯಾರು ಹಣ ನೀಡಿದರೂ, ಎಷ್ಟು ಹಣದ ವ್ಯವಹಾರ ನಡೆದಿದೆ ಎಂಬುದು ತನಿಖೆಯಿಂದ ಹೊರಬರಬೇಕು. ಶಾಸಕ ಎಸ್ಟಿ ಸೋಮಶೇಖರ್ ಕ್ಷೇತ್ರದ ಅಭಿವೃದ್ಧಿಗಾಗಿ ಮತ ಚಲಾಯಿಸಿದ್ದೇನೆ ಎಂಬ ಹೇಳಿಕೆ ನೀಡಿದ್ದಾರೆ. ಇದರ ಹಿಂದಿನ ಸತ್ಯವು ತನಿಖೆಯಿಂದ ಗೊತ್ತಾಗಬೇಕು ಎಂದು ಮಾಜಿ ಸಚಿವ, ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಹೇಳಿದರು. ಅದಕ್ಕೆ ತನಿಖೆ ಆಗಬೇಕು. ತನಿಖೆ ಮಾಡಿಕೊಂಡು ಭ್ರಷ್ಟಾಚಾರದ ಬಗ್ಗೆ ಎಲ್ಲೆಲ್ಲಿ ನಡೆದಿದೆ, ಯಾವ ಕಾಂಗ್ರೆಸ್ ಪಕ್ಷದವ್ರು ಎಷ್ಟೆಷ್ಟು ಕೊಟ್ಟರು, ಆ ತನಿಖೆ ಅಂತ ಹೊರಗೆ ಬಂದಾಗ ಯಾರ್ಯಾರು ಬಂದರು, ಏನು ಕತೆ ಅಂತ ಅವಾಗ ಗೊತ್ತಾಗತ್ತೀವಿ. ನಾಳೆ ಬೆಳಿಗ್ಗೆನೇ ಗೊತ್ತಾಗಲ್ಲ. ಅಮೌಂಟ್ ಎಷ್ಟು ಅಲ್ಲ, ದುಡ್ಡು ಭ್ರಷ್ಟಾಚಾರ ಅಂತೂ ನಡೆದಿದೆ, ಇದ್ರಾಗೇನು ಅನುಮಾನ ಇಲ್ಲ. ಯಾರು ಕೊಟ್ಟರು, ಯಾಕೆಂದರೆ ಭಾಳ ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರೀತಿಯಿಂದ ಅವ್ರ ಮೇಲೆ ಅವರು ಓಟ್ ಕೊಟ್ಟಿದ್ರೆ ನಾನೇನು ಮಾಡಲಿ. ಎಷ್ಟು ಪಾಪ ಇಷ್ಟೊಂದು ಸಜ್ಜನರು ನಮ್ಮ ಮುಖ್ಯಮಂತ್ರಿ ನಾನು ನೋಡೇ ಇಲ್ಲ ಜೀವನದಾಗೆ. 10 ರೂಪಾಯಿಗಿಲ್ಲ. ಎಷ್ಟು ಸೊನ್ನೆಗಳು ಸೇರಿದ್ದೋ ಗೊತ್ತಿಲ್ಲ. ಏನಂತ ಅಭಿವೃದ್ಧಿ ಅಂತ ಹೇಳಿದ್ರೆ ಎಷ್ಟು ಸೊನ್ನೆ ಹೇಳಿಲ್ಲ.
ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ದೇವ್ರನ್ನ ಹೊರೆ ಹಚ್ಚಬೇಡಿ. ನಾನು ಹೇಳಿದ್ನಲ್ಲ, ನಮ್ಮದೇ ಸರ್ಕಾರ ಇದ್ದಾಗ 17 ಜನಕ್ಕೆ ರಾಜೀನಾಮೆ ಕೊಡಿಸಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ವಿ. ಬಟ್ ದುಡ್ಡು ಕೊಟ್ಟು ಚುನಾವಣೆ ನಿಲ್ಲಿಸಿ ದುಡ್ಡು ಕೊಟ್ಟು ಗೆಲ್ಲಿಸಿದ್ವಿ. ಅಂಥ ಸರ್ಕಾರ ಬಂತು. ಆದರೆ ಜನ ಒಪ್ಪಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಹಿತೈಷಿಗಳು ಇದು ಒಪ್ಪಲಿಲ್ಲ. ಅವರೇ ಚುನಾವಣೆಯಲ್ಲಿ ಸೋಲಿಸಿದ್ರು. ಈ ಉದಾಹರಣೆ ಗೊತ್ತಿದ್ದೂ ಕೂಡ ಕ್ರಾಸ್ ವೋಟಿಂಗ್ ನಡೆದಿರೋಂಥ ಈ ಸಂದರ್ಭದಲ್ಲಿ ಈ ರಾಜ್ಯ ಜನ ಭ್ರಷ್ಟಾಚಾರಕ್ಕೆ ಒಪ್ಪಲ್ಲ. ಇದೇ ಪರಿಸ್ಥಿತಿನ ನಾಳೆ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ, ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೋಸ್ಕರ. ಕೆಲವರಿಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರಿಯಬಾರದು ಎಂಬ ಆಸೆ ಇದ್ದು, ಮೈತ್ರಿ ಮುಂದುವರೆದರೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೈತಪ್ಪುವ ಆತಂಕವೇ ಅದಕ್ಕೆ ಕಾರಣವಾಗಿರಬಹುದು ಎಂದು ಹಾಸನ ಶಾಸಕ ಎಚ್.ಪಿ. ಸ್ವರೂಪ್ ಪರೋಕ್ಷವಾಗಿ ಮಾಜಿ ಶಾಸಕ ಪ್ರೀತಂ ಜೆ ಗೌಡ ಅವರಿಗೆ ತಿರುಗೇಟು ನೀಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ಕೇವಲ ಹಾಸನಕ್ಕೆ ಸೀಮಿತವಾದ ಸಮಸ್ಯೆಯಲ್ಲ, ರಾಜ್ಯಾದ್ಯಂತ ಅನ್ವಯವಾಗುವ ವಿಷಯವಾಗಿದೆ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೆದಿದ್ದು, ಕೆಲವು ಸಡಿಲಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂತಿಮ ಆದೇಶ ಶೀಘ್ರದಲ್ಲೇ ಹೊರಬರಲಿದ್ದು, ಸಾರ್ವಜನಿಕರಿಗೆ ಅನುಕೂಲವಾಗುವ ನಿರ್ಧಾರ ಕೈಗೊಳ್ಳಲಾಗುತ್ತದೆ. ಇದು ನನ್ನ ವೈಯಕ್ತಿಕ ಹಂತದಲ್ಲಿ ಬಗೆಹರಿಸಬಹುದಾದ ವಿಷಯವಾಗಿದ್ದರೆ ಧರಣಿ ನಡೆಸಿಯಾದರೂ ಪರಿಹಾರ ಕಂಡುಕೊಳ್ಳುತ್ತಿದ್ದೆ. ಆದರೆ ಇದು ರಾಜ್ಯ ಸರ್ಕಾರದ ನೀತಿ ನಿರ್ಧಾರಕ್ಕೆ ಸಂಬಂಧಿಸಿದ ವಿಷಯವಾಗಿದ್ದು, ಶೀಘ್ರದಲ್ಲೇ ಸಕಾರಾತ್ಮಕ ಆದೇಶ ಹೊರಬರಲಿದೆ. ಹಾಸನ ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ವೇಗವಾಗಿ ನಡೆಯುತ್ತಿದ್ದು, ಕಳೆದ ಕೆಲ ತಿಂಗಳಲ್ಲಿ ಹಲವು ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ. ವಿಶೇಷವಾಗಿ ಯುಜಿಡಿ ಸಮಸ್ಯೆ ಪರಿಹಾರಕ್ಕೆ ಆದ್ಯತೆ ನೀಡಲಾಗಿದ್ದು, ಹಿಂದಿನ ಅವಧಿಯಲ್ಲಿ ಅಳವಡಿಸಲಾಗಿದ್ದ ಸಣ್ಣ ಗಾತ್ರದ ಪೈಪ್ಗಳಿಂದ ಸಮಸ್ಯೆಗಳು ಉಂಟಾಗಿದ್ದವು. ಇದನ್ನು ಗಮನಿಸಿ ಸುಮಾರು 12 ಕೋಟಿ ರೂ ಅಧಿಕ ಅನುದಾನ ತಂದು ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮಹಾನಗರ ಪಾಲಿಕೆಯ ಆಯುಕ್ತ ನಿತೀಶ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ನಡೆಸಿ ನಗರದ ಮೂಲಸೌಕರ್ಯ ಸುಧಾರಣೆಗೆ ಒತ್ತು ನೀಡಲಾಗಿದೆ. ಕೆಲ ಪ್ರದೇಶಗಳಲ್ಲಿ ಕಾಮಗಾರಿಗಳು ಈಗಾಗಲೇ ಪೂರ್ಣಗೊಂಡಿದ್ದು, ಉಳಿದ ಕಡೆಗಳಲ್ಲಿ ಪ್ರಗತಿಯಲ್ಲಿವೆ ಎಂದರು. ಇತ್ತೀಚೆಗೆ ಜನನ ಮತ್ತು ಮರಣ ಪ್ರಮಾಣ ಪತ್ರ ವಿತರಣೆಯಲ್ಲಿ ಉಂಟಾಗಿದ್ದ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ಸಮಸ್ಯೆಗಳು ಬಹುತೇಕ ಬಗೆಹರಿದಿವೆ. ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ನಾವು ಕೂಡ ಸಾರ್ವಜನಿಕವಾಗಿ ಕೆಲಸ ಮಾಡಲು ಬಂದಿದ್ದೇವೆ. ಸಾರ್ವಜನಿಕ ಕೆಲಸ ಮಾಡುವ ಹಕ್ಕು ಎಲ್ಲರಿಗೂ ಇದೆ. ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಸಹ ನಗರ ಪಾಲಿಕೆ, ಜಿಲ್ಲಾಧಿಕಾರಿ ಕಚೇರಿ ಸೇರಿದಂತೆ ಎಲ್ಲೆಡೆ ಹೋಗಿ ಜನರ ಕೆಲಸ ಮಾಡಲಿ. ಅದಕ್ಕೆ ತಮ್ಮ ಸಂಪೂರ್ಣ ಸಹಕಾರ ಹಾಗೂ ಸ್ವಾಗತವಿದೆ. ಕೆಲವರಿಗೆ ಮೈತ್ರಿ ಇರಬಾರದು ಎಂಬುದು ಎಲ್ಲೋ ಒಂದು ಕಡೆ ಆಸೆ. ಮೈತ್ರಿ ಬಂದರೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಬಹುದು ಎಂದು. ಆದರೆ ನಾನು ಯಾವ ಮೈತ್ರಿ ಬಗ್ಗೆ ಚರ್ಚೆ ಮಾಡಲು ಹೋಗುವುದಿಲ್ಲ. ನಾನು ಅಷ್ಟೊಂದು ದೊಡ್ಡವನಲ್ಲ. ನಮ್ಮ ಪಕ್ಷದ ಹಿರಿಯ ಮುಖಂಡರು ಏನು ಹೇಳುತ್ತಾರೆ ಅದನ್ನು ಕೇಳುತ್ತೇನೆ. ನಾವು ಮೈತ್ರಿಯನ್ನು ಪಾಲಿಸುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಸರ್, ಒಂದು ಸೆಟ್ ಬ್ಯಾಕ್ ವಿಚಾರ ಬರೀ ಹಾಸನಕ್ಕೆ ಸೀಮಿತವಾಗಿಲ್ಲ, ಅದು ಸ್ಟೇಟ್ ಪಾಲಿಸಿ. ಇದು ರಾಜ್ಯಾದ್ಯಂತ ಆಗಬೇಕಾದಂಥ ಕೆಲಸ. ಆದರೂ ಕೂಡ ನಾವು ನಮಗೇನು UD ಸೆಕ್ರೆಟರಿ ದೀಪಾ ಚೋಡಣ್ಣ ಅವ್ರ ಹತ್ರ ಕೂಡ ಭಾಳಷ್ಟು ಚರ್ಚೆ ಮಾಡಿ ಅದು ಆಗಿದೆ. ಇದು ಸೆಟ್ ಬ್ಯಾಕ್ ವಿಚಾರದಲ್ಲಿ ಸಿಡಿಲಗೊಳಿಸಿದ್ದಾರೆ. ಆದರೆ ಗೌರ್ಮೆಂಟ್ ಆರ್ಡರ್ ಬೇಕಂತ ಹೇಳಿದರೆ ಶೀಘ್ರದಲ್ಲಿ ಆಗುತ್ತೆ ಸರ್. ಅದು ಆ ವಿಚಾರದಲ್ಲಿ ನಾನೊಬ್ಬನೇ ನನ್ನ ಇದರಿಂದ ಹಂತದಲ್ಲಿ ಏನೋ ಆಗಬೇಕಾಗಿರೋದಿಲ್ಲ. ನನ್ನ ಹಂತದಲ್ಲಿ ಮಾಡಬೇಕಾಗಿದ್ರೆ ಖಂಡಿತವಾಗ್ಲೂ ನಾನು ಸರ್ಕಾರದಲ್ಲಿ ಅಲ್ಲೇ ಒಂದು ಧರಣಿನ ಮಾಡಿ ಕೆಲಸನ ಮಾಡಿಸ್ತೀವಿ. ಆದರೆ ಸ್ಟೇಟ್ ಪಾಲಿಸಿ ಅದು ರಾಜ್ಯಾದ್ಯಂತ ಆಗಬೇಕಾಗಿರೋದು ಸೆಟ್ ಬ್ಯಾಕ್ ವಿಚಾರದ್ದು ಅದು ಕೂಡ ಆಗುತ್ತೆ ಸರ್. ನಗರಸಭೆ ವಿಚಾರವಾಗಿ ಮಾತಾಡಿದ್ರೆ ಅಲ್ಲಿ ಏನು ಕೂಡ ಇದಾಗ್ತಾ ಇಲ್ಲ ಸರ್. ಇವತ್ತು ನಗರ ಪಾಲಿಕೆಯಿಂದ ಎಷ್ಟು ಕಾಮಗಾರಿನ ಕಳಿಸಿದ್ದೀವಿ, ಏನು ಒಂದು 1-2 ತಿಂಗಳಲ್ಲಿ. ನಾನು ಕೂಡ ತಮ್ಮ ಮಾಧ್ಯಮದವ್ರಿಗೂ ಕೂಡ ತಾವು ಕೂಡ ಇದ್ರಿ, ನಿತೀಶ್ ಪಟೇಲ್ ನಮ್ಮ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ನಗರ ಪಾಲಿಕೆ ಅಡ್ಮಿನಿಸ್ಟ್ರೇಟರ್, ಅವ್ರಿಗೂ ಕೂಡ ನಾನು ಮನವರಿಕೆಯನ್ನು ಮಾಡಿ ಈ ಹಳೇದು ಏನು ಹಾಸನ ನಗರ ಭಾಗದಲ್ಲಿ UGD ಭಾಳ ಹಿಂದೆ ಮಾಡಿರೋಂಥ UGD ಭಾಳ ಚಿಕ್ಕ ಪೈಪು ಕೂಡ ಹಾಕಿದರು. ಆ ನಿಟ್ಟಿನಲ್ಲಿ UGD ಸಮಸ್ಯೆ ಬಗೆಹರಿಸೋಣ ಅಂತ ಇವತ್ತು ಸುಮಾರು 12 ಕೋಟಿಗಿಂತ ಹೆಚ್ಚು 14 ಕೋಟಿಗಿಂತ ಹೆಚ್ಚು ಅನುದಾನವನ್ನು ತಂದು ನಗರ ಪಾಲಿಕೆಯಿಂದ ಕೆಲಸ ನಡೀತಾ ಇದೆ. ಕಾಮಗಾರಿಗಳು ತಾವೇ ನೋಡ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ನಗರ ಪಾಲಿಕೆ ಕೆಲಸ ಆಗ್ತಾ ಇಲ್ಲ ಅಂತೇನಿಲ್ಲ. ಆದರೆ ನಾವು ಕಡೆ ಅಧಿಕಾರಿ ವರ್ಗದವರು ಕಳೆದ ಒಂದು 5 ದಿನದಿಂದ ನಾನು ಕೂಡ ನೋಡಿದೆ. ಜನನ ಮತ್ತು ಮರಣನ ಒಂದು ಇದನ್ನೇನು ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಆ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇತ್ತು. ಎಲ್ಲ ಬಗೆಹರಿದಿದೆ ಸರಿ. ಅದು ಆ ಥರದ್ದು ಏನಿಲ್ಲ. ಚಿಕ್ಕ ಪುಟ್ಟ ಸಮಸ್ಯೆ ಎಲ್ಲದರಲ್ಲೂ ಇರುತ್ತೆ, ಅದು ಇಲ್ಲ ಅಂತೇನಿಲ್ಲ. ಖಂಡಿತವಾಗ್ಲೂ ನಾವು ಕೂಡ ಒಬ್ಬ ಯುವಕನಾಗಿ ಏನು ಸಾರ್ವಜನಿಕರು ಮತ್ತು ಹಾಸನ ನಗರಕ್ಕೆ ಒಂದು ಕೆಲಸ ಮಾಡಬೇಕು ಅಂತ ಕೂಡ ಬಂದಿದ್ದೀವಿ. ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಬರಲಿ ಸರ್, ಎಲ್ಲರಿಗೂ ಅವಕಾಶ ಇದೆ ಸರ್. ಅವರು ಒಬ್ರಿಗಲ್ಲ, ಪ್ರತಿಯೊಬ್ಬರು ಸಾರ್ವಜನಿಕರು ಕೂಡ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡೋಂಥ ಅಧಿಕಾರ ಎಲ್ಲರಿಗೂ ಇದೆ.
ಎಲ್ಲರೂ ಕೂಡ ಬಂದು ಅದು ಎಲ್ಲೂ ನಗರ ಪಾಲಿಕೆ ಎಲ್ಲ DC ಆಫೀಸ್ ಎಲ್ಲರೂ ಕೂಡ ಬಂದು ಕೆಲಸ ಮಾಡಿಸ್ಕೊಳ್ಳಿ ಸರ್. ಆ ಥರದ್ದೇನಿಲ್ಲ. ನಾವು ಕೂಡ ಆಹ್ವಾನ ಮಾಡ್ತೀವಿ, ಬರಲಿ ಅವರು ಕೂಡ ಕೆಲಸ ಮಾಡಲಿ. ನಾವು ಕೂಡ ಪ್ರತಿನಿತ್ಯ, ನಾನೇನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದವನಲ್ಲ, ಪ್ರತಿನಿತ್ಯ ಹಾಸನಲ್ಲೇ ಇರ್ತೀನಿ. ನನ್ನ ಮನೆಯಲ್ಲೇ ಸ್ವಗೃಹದಲ್ಲೇ ಇದ್ಕೊಂಡು ಮತ್ತು ನಗರ ಭಾಗದಲ್ಲೇ ನನ್ನ ಆಫೀಸ್ ಇದೆ, ತಾಲೂಕು ಆಫೀಸಲ್ಲಿ ಈಗ ಹೊಸದಾಗಿ ಪ್ರಜಾಸೌಧ ಏನಾಗಿದೆ ಅಲ್ಲೂ ಕೂಡ ಕಚೇರಿನ ತೆಗೆದಿರ್ತೀನಿ. ಪ್ರತಿನಿತ್ಯ ನಾವು ಸಾರ್ವಜನಿಕರ ಕೆಲಸದಲ್ಲಿರ್ತೀವಿ. ಏನೋ ಒಂದಿನ 2 ದಿನ ತಡೆ ಆಗ್ಬೋದು. ಇವತ್ತು ಕೂಡ ಕಾಮಗಾರಿಯನ್ನು ಶುರು ಮಾಡಿದ್ವಿ. ತಾವು ನೋಡಿದ್ರಿ SBM ಕಾಲೋನಿಯಲ್ಲಿ ಓಡಾಡೋಕ್ಕೆ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಕ್ರೀಟ್ ರಸ್ತೆ ಸೇರಿಸಿದ್ದೀವಿ. ನಾವು ಕೂಡ ಸಾರ್ವಜನಿಕವಾಗಿ ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀವಿ. ಖಂಡಿತ ಮಾಡ್ತೀವಿ. ಎಲ್ಲೋ ಒಂದು ಕಡೆ ನಿಮ್ಮ ಮೈತ್ರಿ ಬಿರುಕು ಅನ್ನಿಸ್ತಾ ಇಲ್ವಾ ಈ ಥರ ಅವ್ರು ಬಂದು ಆ ಥರ ಸ್ಟೇಟ್ಮೆಂಟ್? ಅದ್ರ ಬಗ್ಗೆ ನಾನು ಹೇಳಲ್ಲ. ಕೆಲವರಿಗೆ ಮೈತ್ರಿ ಇರಬಾರ್ದು ಅಂತ ಕೆಲವರು ಅವ್ರಿಗೆ ಆಸೆ. ಎಲ್ಲ ಒಂದು ಕಡೆ ಮೈತ್ರಿಯಲ್ಲಿ ಟಿಕೆಟ್ ಎಲ್ಲ ಕೈ ತಪ್ಪದೆ ಅಂತ. ಆದರೆ ನಾನು ಯಾವ ಮೈತ್ರಿ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅಷ್ಟೊಂದು ದೊಡ್ಡವನಲ್ಲ. ಏನು ಹಿರಿಯರು ನಮ್ಮ ಮುಖಂಡರು ಹೇಳ್ತಾರೆ ಆ ರೀತಿ ಕೇಳ್ತೀವಿ. ಬಟ್ ನಾವು ನಮ್ಮ ಮೈತ್ರಿನ ಪಾಲಿಸೋದು. ಚುನಾವಣಾ ಆಯೋಗ ಜಾರಿಗೊಳಿಸಲು ಮುಂದಾಗಿರುವ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯು ಕೋಟ್ಯಾಂತರ ಬಡಜನರು, ಕಾರ್ಮಿಕರು, ಮಹಿಳೆಯರು, ದಲಿತರು, ಆದಿವಾಸಿಗಳು ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳ ಮತದಾನದ ಹಕ್ಕಿಗೆ ಧಕ್ಕೆ ಉಂಟು ಮಾಡುವ ಅಪಾಯವಿದ್ದು, ಪ್ರತಿಯೊಬ್ಬ ನಾಗರಿಕರ ಸಂವಿಧಾನಬದ್ಧ ಮತದಾನದ ಹಕ್ಕನ್ನು ರಕ್ಷಿಸಲು ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಬೇಕು ಎಂದು ಸಿಪಿಐಎಂ ಹಾಗೂ ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟ ಒತ್ತಾಯಿಸಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮನವಿ ರವಾನಿಸಿದರು. ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ HR ನವೀನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ದೇಶಾದ್ಯಂತ ಜಾರಿಗೆ ತರಲಾಗುತ್ತಿರುವ SIR ಪ್ರಕ್ರಿಯೆಯು ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಮರುರಚಿಸುವ ಉದ್ದೇಶ ಹೊಂದಿದ್ದು, ಇದರಿಂದ ಅನೇಕ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯುವ ಆತಂಕ ಎದುರಾಗಿದೆ. ಜನತಾ ಪ್ರಾತಿನಿಧ್ಯ ಕಾಯ್ದೆ 1950 ಹಾಗೂ ಮತದಾರರ ನೋಂದಣಿ ನಿಯಮಗಳು 1960ರ ಪ್ರಕಾರ ಚುನಾವಣಾ ಆಯೋಗಕ್ಕೆ ಸಾಮಾನ್ಯ ಹಾಗೂ ತೀವ್ರ ಪರಿಷ್ಕರಣೆ ನಡೆಸುವ ಅವಕಾಶವಿದೆಯೇ ಹೊರತು ವಿಶೇಷ ತೀವ್ರ ಪರಿಷ್ಕರಣೆ ನಡೆಸಲು ಸ್ಪಷ್ಟ ಅವಕಾಶವಿಲ್ಲ. ಚುನಾವಣಾ ಆಯೋಗ ಕೇಳುತ್ತಿರುವ ದಾಖಲೆಗಳು ಪೌರತ್ವದ ದಾಖಲೆಗಳೇ ಎಂಬುದರ ಕುರಿತು ಕೇಂದ್ರ ಸರ್ಕಾರವೇ ಸ್ಪಷ್ಟನೆ ನೀಡಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಬಡಜನರು ಮತ್ತು ಗ್ರಾಮೀಣ ಪ್ರದೇಶದ ಜನರು ಅಗತ್ಯ ದಾಖಲೆಗಳನ್ನು ಒದಗಿಸಲು ಸಾಧ್ಯವಾಗದೆ ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ ಎಂದು ಹೇಳಿದರು. ಜೂನ್ 18ನೇ ತಾರೀಕು ಹಾಸನ ಜಿಲ್ಲೆಯ ಎಲ್ಲ ಜನಪರ ಚಳುವಳಿಗಳ ಒಕ್ಕೂಟ ಮತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ CPIMನ ನೇತೃತ್ವದಲ್ಲಿ SIRನ ಸಾಧಕ ಬಾಧಕಗಳ ಕುರಿತು ಒಂದು ದುಂಡು ಮೇಜಿನ ಸಭೆಯನ್ನು ನಡೆಸಿದ್ವಿ. ಅಲ್ಲಿಗೆ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆ ಮುಖಂಡರು ಬಂದು ಭಾಗವಹಿಸಿ ಈ SIR ಕುರಿತು ಹಲವು ಅಭಿಪ್ರಾಯಗಳನ್ನು ಮತ್ತು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಅವುಗಳ ಆಧಾರದ ಮೇಲೆ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಅವರು ಎಲೆಕ್ಷನ್ ಕಮಿಷನರ್ ಇದ್ದಾರೆ, ಮತ್ತು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳೇನಂತ ಹೇಳಿದ್ರೆ, ಇವತ್ತು ನೀವು ಕೇಳಿರ್ತಕ್ಕಂಥ ದಾಖಲಾತಿಗಳನ್ನು ಸಾಮಾನ್ಯ ಜನ, ಅದರಲ್ಲಿ ಕೂಲಿಕಾರರು, ರೈತರು, ಒಂದು ಕಡೆಯಿಂದ ಒಂದು ಕಡೆಗೆ ವಲಸೆ ಹೋಗ್ತಕ್ಕಂಥವ್ರು, ಮಹಿಳೆಯರು, ಇವರು ಯಾರೂ ಕೂಡ ಕೊಡೋಕ್ಕಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಆ ದಾಖಲಾತಿಗಳನ್ನು ಒದಗಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ಜನ ಅದನ್ನು ಸೃಷ್ಟಿ ಮಾಡ್ಕೊಳಕ್ಕಾಗಲ್ಲ. ಇನ್ನು ಎರಡನೇದು, ಕರ್ನಾಟಕದಲ್ಲಿ ಯಾವ ಚುನಾವಣೆಗಳು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇಂಥ SIRನ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಇದಕ್ಕೆ ಸಾಕಷ್ಟು ಟೈಮನ್ನು ಇಟ್ಟುಕೊಂಡು, ನೀವು 1 ತಿಂಗಳೊಳಗೆ ಮುಗಿಸ್ತೀವಿ ಅಂತ ಹೇಳಿದ್ರೆ ಮುಗಿಸೋಕ್ಕಾಗಲ್ಲ. ಸಾಕಷ್ಟು ಟೈಮನ್ನು ಇಟ್ಕೊಂಡು ಇದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗಬೇಕು. ಮತ್ತು ನಿಮಗೆ ಯಾರಾದರೂ ವಿದೇಶದಿಂದ ಬಂದಿದ್ದಾರೆ ಅಂತೇಳಿ ಅನಿಸಿದ್ರೆ ಅವರುಗಳನ್ನು ನಿರ್ದಿಷ್ಟವಾಗಿ ತನಿಖೆಗೊಳಪಡಿಸಿ ಅವರುಗಳನ್ನು ನೀವು ಎನ್ಕ್ವೈರಿ ಮಾಡಿ. ಅದು ಬಿಟ್ಬಿಟ್ಟು ಒಂದು ಸಣ್ಣ ಇಲಿಯನ್ನು ಹಿಡಿಯೋದಕ್ಕೆ ಇಡೀ ಬೆಟ್ಟವನ್ನು ಅಗದಂಥ ರೀತಿಯಲ್ಲಿ ಎಲ್ಲ ಸಾಮಾನ್ಯ ಜನರನ್ನು ನೀವು ಕಟಕಟೆಗೆ ನಿಲ್ಲಿಸೋದಿದೆಯಲ್ಲ, ಇದು ಸರಿಯಾಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ. ಹಂಗಾಗಿ ಮತದಾರರ ಪಟ್ಟಿಗೆ ಯಾರನ್ನೂ ಕೂಡ ಹೊರಗಡೆ ಉಳಿದೇ ಇರ್ತಕ್ಕಂಥ ರೀತಿಯಲ್ಲಿ ಆ ಕೆಲಸವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಚುನಾವಣಾ ಆಯೋಗಕ್ಕಿದೆ. ಯಾವುದೇ ಒಬ್ಬ ನಾಗರಿಕನೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗಡೆ ಉಳಿದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಗಳನ್ನ ಇಟ್ಟುಕೊಂಡು ಇವತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಆಗ್ರಹವನ್ನು. ಈ ವೇಳೆ CITU ಜಿಲ್ಲಾಧ್ಯಕ್ಷ ಧರ್ಮೇಶ್, ಹಿರಿಯ ಪತ್ರಕರ್ತ RP ವೆಂಕಟೇಶ್ ಮೂರ್ತಿ, ದಲಿತ ಮುಖಂಡ ರಾಜಶೇಖರ್ ಹುಲಿಕಲ್, CPI ಮುಖಂಡ MC ಡೋಂಗ್ರಾ, DHS ಜಿಲ್ಲಾ ಸಂಚಾಲಕ MG ಪೃಥ್ವಿ, ಪತ್ರಕರ್ತ ಅತೀಕ್ ಉರ್ ರೆಹಮಾನ್, ರಾಜು ವರೂರು, ಮುಬಾಶಿರ್ ಅಹಮದ್, ಅನ್ಸರ್, ಪರಮಶಿವಯ್ಯ, ಮಂಜು, ಸಮೀರ್, ಮುನಿಸ್ವಾಮಿ, ಉಮೇಶ್, ರಾಮು, ನರಸಿನಕುಪ್ಪೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ತಾಲೂಕಿನಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಮಾಜಿ ಸಚಿವ H. ಡಿ. ರೇವಣ್ಣ ಸೂಚಿಸಿದರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ವತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು,
ಕೆಂಪೇಗೌಡರು ಕನ್ನಡ ನಾಡಿನ ಹೆಮ್ಮೆಯ ನಾಯಕರು. ಅವರ ಆದರ್ಶಗಳು ಮತ್ತು ಕೊಡುಗೆಗಳನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಜಯಂತಿಯನ್ನು ಎಲ್ಲ ಸಮುದಾಯಗಳ ಸಹಭಾಗಿತ್ವದಲ್ಲಿ ಆಚರಿಸಬೇಕು. ಜಯಂತಿ ಆಚರಣೆಯ ರೂಪುರೇಷೆಗಳನ್ನು ಸಮುದಾಯದ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಒಟ್ಟಾಗಿ ಚರ್ಚಿಸಿ ಅಂತಿಮಗೊಳಿಸಬೇಕು ಎಂದು ಹೇಳಿದರು. ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ವೈಎಂ ರೇಣುಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ, ತಾಲೂಕು ಪಂಚಾಯಿತಿ ತಾಂತ್ರಿಕ ಅಧಿಕಾರಿ ಗೋಪಾಲ್, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಆರ್ಬಿ ಪುಟ್ಟೇಗೌಡ, ಕೆಂಪೇಗೌಡ, ವೇದಿಕೆ ಅಧ್ಯಕ್ಷ ಕಡುಬಿನಕೋಟೆ ಲೋಕೇಶ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಟಿ ಲಕ್ಷ್ಮಣ್, ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ತಿಪ್ಪೇಸ್ವಾಮಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಸ್ಬಿಎಂ ಲೇಔಟ್, ನಂದಿನಿ ಲೇಔಟ್ ಪ್ರದೇಶಗಳಲ್ಲಿ ಸಾರ್ವಜನಿಕರ ಬಹುಕಾಲದ ಬೇಡಿಕೆಯಾಗಿದ್ದ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಕ್ಷೇತ್ರದ ಶಾಸಕ ಎಚ್ಪಿ ಸರಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ನಗರಾಭಿವೃದ್ಧಿಗೆ ಅಗತ್ಯವಾದ ಮೂಲಸೌಕರ್ಯಗಳನ್ನು ಒದಗಿಸುವುದು ತಮ್ಮ ಆದ್ಯತೆಯಾಗಿದ್ದು, ಕಾಮಗಾರಿಯನ್ನು ಗುಣಮಟ್ಟದೊಂದಿಗೆ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಕಲ್ಪಿಸಲಾಗುವುದು. ಬಡಾವಣೆಗಳ ನಿವಾಸಿಗಳು ಕುಡಿಯುವ ನೀರು, ರಸ್ತೆ, ಚರಂಡಿ ಸೇರಿದಂತೆ ಹಲವು ಸಮಸ್ಯೆಗಳನ್ನು ತಮ್ಮ ಗಮನಕ್ಕೆ ತಂದಿದ್ದು, ಅವುಗಳನ್ನು ಹಂತ ಹಂತವಾಗಿ ಪರಿಷ್ಕರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಅಭಿವೃದ್ಧಿ ಕಾರ್ಯಗಳಿಗೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದ್ದು, ಜನರ ನಿರೀಕ್ಷೆಗೆ ತಕ್ಕಂತೆ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ಹೇಳಿದರು. ನಂದಿನಿ ಲೇಔಟ್ ಇರ್ಬೋದು, ಆರೋಗ್ಯ ಬಡಾವಣೆ ಮತ್ತು ದೂರವಾಣಿ ಬಡಾವಣೆ ಬಹಳಷ್ಟು ವರ್ಷಗಳಿಂದ ಒಂದು UGD ಮತ್ತು ರಸ್ತೆ ಸಮಸ್ಯೆ ಇತ್ತು. ಎಲ್ಲರೂ ಒಂದು ನಾಗರಿಕ ಒಂದು ಬೇಡಿಕೆ ಮೇರೆಗೆ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಸುಮಾರು 160 ಲಕ್ಷಕ್ಕೂ ಹೆಚ್ಚು ಒಂದು ಪ್ಯಾಕೇಜ್ನಲ್ಲಿ ಇವತ್ತು ಸರಿಸುಮಾರು 1,34,00,000 ನಮ್ಮ ನಂದಿನಿ ಲೇಔಟ್ ಮತ್ತು SBM ಕಾಲೋನಿಗೆ ಒಳಗೊಂಡದ್ದು ಸಂಬಂಧಪಟ್ಟಂಗೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ. ಸಾರ್ವಜನಿಕರು ಕೂಡ ಮನವಿಯನ್ನು ಮಾಡ್ತಾಯಿದ್ದೀನಿ, ಗುಣಮಟ್ಟದ ಒಂದು ಕಾಮಗಾರಿನ ತಗೊಳ್ಳಿ. ತಾವುಗಳೆಲ್ಲ ಸಾರ್ವಜನಿಕರು ಅದಕ್ಕೆ ಸಹಕಾರ ಮಾಡಬೇಕು. ಇನ್ನು ಮುಂದೆ ಏನೇನು ಕೆಲಸಗಳು ಆಗಬೇಕು ಅಂದರೂ ಕೂಡ ಹಂತ ಹಂತವಾಗಿ ಮಾಡೋಣ. ತಾವೆಲ್ಲ ಕೂಡ ಸಹಕಾರ ಮಾಡಬೇಕು. ಭಗವಂತ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತೆಲ್ಲ ಎಕ್ಸ್ಟೆನ್ಷನ್ ಏರಿಯಾ ಹೊರಗಡೆಯಿಂದ ಬಂದು ಇಲ್ಲೆಲ್ಲ ಅಣ್ಣ ತಮ್ಮದಂತೆ ಎಲ್ಲರೂ ಕೂಡ ಸಹೋದರರಂತೆ ಇವತ್ತು ಅವರ ಜೀವನವನ್ನು ಮಾಡ್ತಾರೆ. ಭಗವಂತ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸತೀಶ್ ಅಮೋಘ್, ಕಿರಣ್ ಅಣ್ಣಾಜಿ, ಕೃಷ್ಣ ಅಯ್ಯಂಗಾರ್, ರಂಗೇಗೌಡ, ಬೋರೇಗೌಡ, ರಾಮಸ್ವಾಮಿ, ಶಾರದಾ, ಜ್ಞಾನೇಶ್ವರಿ, ಶಿವರಾಮೇಗೌಡ ಹಾಗೂ ಬಡಾವಣೆಯ ನಿವಾಸಿಗಳು ಹಾಜರಿದ್ದರು. ಹಳ್ಳಿ ಮೈಸೂರು ಹೋಬಳಿ ಅಭಿವೃದ್ಧಿ ಕಾಣದೇ ಇರುವ ಕಾರಣ ಕಾಂಗ್ರೆಸ್ ಪಕ್ಷವನ್ನು ತೊರೆದು 16 ಯುವ ಮುಖಂಡರು ಬಿಜೆಪಿ ಪಕ್ಷವನ್ನು ಸೇರ್ಪಡೆಯಾಗಿದ್ದೇವೆ ಎಂದು ಹೋಬಳಿ ಮುಖಂಡ ಕನಕರಾಜ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಳ್ಳಿ ಮೈಸೂರು ಹೋಬಳಿ ಅಹಿಂದ ಮತದಾರ ಕ್ಷೇತ್ರವಾಗಿದ್ದು, ಕಳೆದ 30 ವರ್ಷಗಳಿಂದ ಅಭಿವೃದ್ಧಿ ಕಾಣದೆ ಹಿಂದುಳಿದಿದೆ. ಕ್ಷೇತ್ರ ಜನತೆ ವ್ಯಕ್ತಿ ಅಭಿಮಾನಕ್ಕೆ ಹಾಗೂ ಅಹಿಂದ ನಾಯಕರ ಹೆಸರಿನ ಮೇಲೆ ಮತ ನೀಡುತ್ತಾ ಬಂದಿದ್ದು, ಕ್ಷೇತ್ರ ಅಭಿವೃದ್ಧಿ ಕಾಣದಂತೆಯಾಗಿದೆ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರನ್ನು ದುಡಿಸಿಕೊಂಡು ನಂತರ ಕಡೆಗಣಿಸುತ್ತಿದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷ ಮತ್ತು ನರೇಂದ್ರ ಮೋದಿಜಿ ಅವರ ಆಡಳಿತವನ್ನು ಬೆಂಬಲಿಸಿ ಶ್ರವಣೂರು ಗ್ರಾಮ, ದೊಡ್ಡಹಳ್ಳಿ ಗ್ರಾಮ ಹಾಗೂ ಅಣ್ಣೆ-ಚಾಕನಹಳ್ಳಿಯ ಪ್ರಮುಖ ಯುವ ಮುಖಂಡರು ಜಿಲ್ಲಾ ಬಿಜೆಪಿ ಪ್ರಮುಖರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾಗಿದೆ ಎಂದು ಹೇಳಿದರು. ಅಕ್ಲೂರು ಕ್ಷೇತ್ರ ಮತ್ತು ಹಳ್ಳಿ ಮೈಸೂರು ಭಾಗದವರು, ದೊಡ್ಡಕಾಣೂರು ಗ್ರಾಮ ಪಂಚಾಯತಿ ಮತ್ತು ಶ್ರವಣೂರು ಗ್ರಾಮ ಪಂಚಾಯತಿ ಭಾಗದಿಂದ ಬಂದಿರೋರು. ಅಲ್ಲಿ ಕಾರ್ಯಕರ್ತರುಗಳ ಕೆಲಸ ಮಾಡ್ಕೊಂಡಿದ್ವಿ. ಈ ಭಾಗದ ಹಾಸನ ಜಿಲ್ಲೆ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಅಕ್ಲೂರು ಕ್ಷೇತ್ರದ ಕಾಂಗ್ರೆಸ್ ನಾಯಕರುಗಳು ಸರಿಯಾದ ರೀತಿ ಕಾರ್ಯಕರ್ತರನ್ನ ನಡೆಸ್ಕೊಂಡಿಲ್ಲ. ಆ ಪಕ್ಷಕ್ಕೋಸ್ಕರ ದುಡಿಸ್ಕೊಂಡರೆ ಹೊರತು ಕಾರ್ಯಕರ್ತರನ್ನ ಸರಿಯಾದ ರೀತಿ ನಡೆಸ್ಕೊಳ್ಳದೆ ಇರೋದ್ರಿಂದ, ಅಭಿವೃದ್ಧಿ ಮಾಡೋದ್ರಿಂದ ಇವತ್ತು ನಾವು ಬಿಜೆಪಿ ಪಕ್ಷವನ್ನ ಸೇರ್ಪಡೆ ಆಗಿದ್ದೇವೆ. ಹೇಳಿ. ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಸೇರಲು ಕಾರಣ ಏನಂದ್ರೆ, ನಮ್ಮ ಹಳ್ಳಿ ಮೈಸೂರು ಭಾಗದಲ್ಲಿ ಸರಿಯಾದ ರೀತಿಯ ಅಭಿವೃದ್ಧಿ ಆಗಿಲ್ಲ. ನಮ್ಮ ಅಕ್ಲೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ಗೆ ಮತದಾನ ಮಾಡೋ ಕ್ಷೇತ್ರ ಹೋಬಳಿ ಅಂದ್ರೆ ಹಳ್ಳಿ ಮೈಸೂರು ಭಾಗ. ಹಳ್ಳಿ ಮೈಸೂರು ಭಾಗದಲ್ಲಿ ಸರಿಯಾದ ರೀತಿ ಕಾಂಗ್ರೆಸ್ ನಾಯಕರು ಅಭಿವೃದ್ಧಿ ಮಾಡಿಲ್ಲ. ಶ್ರವಣೂರು ಗ್ರಾಮ ಪಂಚಾಯತ್, ದೊಡ್ಡಕಾಣೂರು ಗ್ರಾಮ ಪಂಚಾಯತಿ ಕಡೆ ಅಭಿವೃದ್ಧಿ ಇಲ್ಲ ಅನ್ನೋದೊಂದು ಕಾರಣಕ್ಕೆ ನಾವಿವತ್ತು ಬಿಜೆಪಿ ಪಕ್ಷವನ್ನ ಮೊನ್ನೆ ಎಲ್ಲ ಬಿಜೆಪಿ ಪಕ್ಷವನ್ನ ಸೇರಿ ಇನ್ನೂ ಹಲವಾರು ನಮ್ಮ ಜೊತೆ ಯುವಕರು, ಗ್ರಾಮ ಮುಖಂಡರುಗಳೆಲ್ಲ ಬಿಜೆಪಿ ಪಕ್ಷವನ್ನ ಸೇರಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಬಿಜೆಪಿ ಘಟಕ ಅಧ್ಯಕ್ಷ ಲೋಕೇಶ್, ಪ್ರಧಾನ ಕಾರ್ಯದರ್ಶಿ ಮಾದೇಶ್, ಕೃಷ್ಣೇಗೌಡ, ಬಸವರಾಜ್ ಹಾಜರಿದ್ದರು. ಇದೀಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ. ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ,
ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ವರ್ಷಗಳು 100 ದಿನಗಳು. ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators. Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child's safety, always our priority. With 24/7 CCTV, GPS-tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School. KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಚಿಕ್ಕಮಗಳೂರು ಶಾಖೆಗೆ 7ನೇ ವರ್ಷದ ಸಂಭ್ರಮಾಚರಣೆ. ಚಿಕ್ಕಮಗಳೂರಿನಲ್ಲಿ ಮೊದಲ ಬಾರಿಗೆ ಲೈವ್ ಕಿಚನ್, ಲೈವ್ ಸ್ವೀಟ್ಸ್ ಮೇಕಿಂಗ್, ಲೈವ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ಸಿಹಿಯ ವಿಳಾಸ. ಈ ವಿಶೇಷ ದಿನಕ್ಕೆ ಒಂದು ಸಿಹಿಯಾದ ಕೊಡುಗೆ. 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜೂನ್ 5ರಂದು ಮಾತ್ರ. ಷರತ್ತುಗಳು ಅನ್ವಯ. ಜೂನ್ 7ರಂದು ಮಾವಿನ ಮೇಳ. ನಮ್ಮ ಲೈವ್ ಕಿಚನ್ ನಲ್ಲಿ ತಯಾರಾದ ಋತುವಿನ ಅತ್ಯುತ್ತಮ ಮಾವಿನ ಸಿಹಿಗಳು. ಷರತ್ತುಗಳು ಅನ್ವಯ. ಮೈಸೂರಿನ ಖ್ಯಾತಿ, ಚಿಕ್ಕಮಗಳೂರಿನ ಪ್ರೀತಿ. ವಿಳಾಸ MG ರಸ್ತೆ, ಆಪೋಸಿಟ್ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್, ಚಿಕ್ಕಮಗಳೂರು. ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ.
ಬೇಲೂರು ತಾಲೂಕಿನಲ್ಲಿ ನಡೆದಿರುವ ಬಗರ್ಹುಕುಂಬು ಮಂಜೂರಾತಿ ಹಗರಣ ಪ್ರಕರಣ ಇದೀಗ ಮಹತ್ವದ ಘಟ್ಟ ತಲುಪಿದ್ದು ಸಿಐಡಿ ತನಿಖೆ ಪೂರ್ಣಗೊಂಡ ನಂತರ ಶೀಘ್ರದಲ್ಲೇ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾಗಲಿದ್ದು ಪ್ರಕರಣದಲ್ಲಿ ಬಾಕಿಯಾಗಿರುವ ಎಲ್ಲರಿಗೂ ಕಾನೂನು ಪ್ರಕಾರ ಶಿಕ್ಷೆಯಾಗುವ ವಿಶ್ವಾಸವಿದೆ ಎಂದು ದೂರುದಾರ ಕೆ ರಾಮಣ್ಣ ತಿಳಿಸಿದರು. ಮೊದಲಿಗೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 2750 ಎಕರೆ ಜಮೀನು, ಸರ್ಕಾರಿ ಜಮೀನನ್ನು ಬಗರ್ಹುಕುಂ ಸಾಗುವಳಿ ಮಂಜೂರಾತಿಯಲ್ಲಿ ಅನರ್ಹರಿಗೆ ಮತ್ತು ಕಾಲ್ಪನಿಕ ವ್ಯಕ್ತಿಗಳ ಹೆಸರಿನಲ್ಲಿ ಮತ್ತು ಬೆಂಗಳೂರು ಮತ್ತು ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿದ್ದಂಥ ಉಳ್ಳವರಿಗೆ ಮತ್ತು ಬಲಾಢ್ಯರಿಗೆ ಹಂಚಿಕೆ ಆಗಿತ್ತು. ಸೊ ಈ ಸಂಬಂಧ ನಾವು 2023ರಲ್ಲಿ ಬೇಲೂರು ಪೊಲೀಸ್ ಸ್ಟೇಷನಲ್ಲಿ ನಾವು ಒಂದು ದೂರನ್ನು ದಾಖಲಿಸಿದ್ವಿ. ಹಾಗಾಗಿ ಅವರು ಆ ದೂರನ್ನು ದಾಖಲಿಸ್ಕೊಳ್ಳಿಲ್ಲ. ಅದನ್ನು ಪ್ರಶ್ನಿಸಿ ನಾವು ಬೆಂಗಳೂರಿನ 82 ಸ್ಪೆಷಲ್ ಕೋರ್ಟ್ ಮುಂದೆ, 42 ಸ್ಪೆಷಲ್ ಕೋರ್ಟ್ ಮುಂದೆ, MLA MP ಸ್ಪೆಷಲ್ ಕೋರ್ಟ್ ಮುಂದೆ ನಾವು PCR ಹೋಗಿದ್ವಿ. PCR ಹೋದಾಗ ಆನರಬಲ್ ಕೋರ್ಟು ಈ ಕೇಸನ್ನು ರಿಜಿಸ್ಟರ್ ಮಾಡಬೇಕು ಅಂತೇಳಿ ಬೇಲೂರು ಠಾಣಾಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಡ್ತು. ಆ ಸೂಚನೆ ಆಧಾರದ ಮೇಲೆ ಬೇಲೂರಲ್ಲಿ ಒಂದು ಕೇಸ್ ರಿಜಿಸ್ಟ್ರೇಷನ್ ಆಯಿತು ಸರ್, 23/1/2023. ಸೊ ಅದು FIR ಆಗಿ ತನಿಖೆ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಏನು ಮಾಜಿ ಶಾಸಕರಾದಂಥ ಅಪಾದಿತ KS ಲಿಂಗೇಶ್ ಅವರು ಬೇಲ್ಗೆ ಅಂತೇಳಿ ಸ್ಪೆಷಲ್ ಕೋರ್ಟ್ 82 ಸ್ಪೆಷಲ್ ಕೋರ್ಟ್ ತಮಗೆಲ್ಲ ಕೊಟ್ಟಿದ್ದೀನಿ ಆ ಕಾಪಿ. ಗಜಾನನ ಭಟ್ ಸಾಹೇಬ್ರ ಮುಂದೆ ಬೇಲ್ ಅಪ್ಲಿಕೇಶನ್ ಇತ್ತು. ಸೊ ಗಜಾನನ ಭಟ್ ಸಾಹೇಬರು ಇದನ್ನು ರಿಜೆಕ್ಟ್ ಮಾಡಿದ್ರು. ಅದ್ರ ಮೇಲೆ ಇವರು ಮತ್ತೆ ಒಂದು ಹೈಕೋರ್ಟಲ್ಲಿ ಈ FIR ಏನಿದೆ, ಈ FIR ಸ್ಕ್ವಾಶ್ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಹೈಕೋರ್ಟ್ ಮುಂದೆ ಹೋದರು. ಆನರಬಲ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ಹೋದರು. ಇದರಲ್ಲಿ ಆನರಬಲ್ ನಾಗಪ್ರಸನ್ನ ಸಾಹೇಬರು 2024ರಲ್ಲಿ ಇದರಲ್ಲಿ ತೀರ್ಪು ಕೊಟ್ಟು ಇದು ನಿಮ್ಮ ಏನು ಸ್ಕ್ವಾಶಿಗೆ ಬಂದಿದ್ರಿ FIR ಇದು ರದ್ದುಗೊಳಿಸೋದಕ್ಕಾಗೋದಿಲ್ಲ, ತನಿಖೆ ಮುಂದುವರಿಯಲಿ ಅನ್ನುವಂಥ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ಆಯಿತು. ಅದರ ಆಧಾರದ ಮೇಲೆ ಅವರು ಲಿಂಗೇಶ್ ಅವರು ತಾತ್ಕಾಲಿಕವಾಗಿ ಅಲ್ಲಿ ಹೈಕೋರ್ಟಲ್ಲಿ ಬೇಲ್ ತಗೊಂಡಿದ್ರು. ಸೊ ಅದನ್ನು CID ಪೊಲೀಸರು ಈ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೈಕೋರ್ಟ್ ಮೇಲಿಂದ ಹೋದಾಗ ಕ್ಯಾನ್ಸಲ್ ಆಯಿತು. ಸೊ ಕ್ಯಾನ್ಸಲ್ ಆದಂಥ ಸಂದರ್ಭದಲ್ಲಿ ಅವ್ರನ್ನ ನಿನ್ನೆ ಮುತ್ತೀಚೆಗೆ ಬಂಧನಕ್ಕೆ ಒಳಗಾಗಿದ್ದಾರೆ. ಸೊ ಒಟ್ಟು 16 ಜನ ಬಂಧನಕ್ಕೆ ಒಳಗಾಗಿದ್ದಾರೆ ಸರ್. ಇದು 1430 ಅಪ್ಲಿಕೇಶನ್ಸು ಕಮಿಟಿ ಮುಂದೆ ಇರ್ತದೆ ಸರ್, 430 ಸರ್. ಸೊ ಈ 405ರಲ್ಲಿ ಮೊದಲು ಇನ್ನೊಬ್ಬರು MLA ಆಗಿದ್ದರು, ರುದ್ರೇಗೌಡನೇ ಆಗಿದ್ದರು, ರುದ್ರೇಶ್ ಸರ್. ರುದ್ರೇಶ್ ಗೌಡ ಕೂಡ ಇದರಲ್ಲಿ ಅವರು ಇದ್ದಾರೆ. ಹಾಗಾಗಿ ಅವರು ತೀರ್ಕೊಂಡಿರೋದ್ರಿಂದ ಅವರು ಈ ಪ್ರಕರಣದಲ್ಲಿ ಬರ್ತಾ ಇಲ್ಲ. ಒಟ್ಟು 1430 ಪ್ರಕರಣಗಳನ್ನು ಏನು ಕಮಿಟಿ ಬಗರ್ಹುಕುಂ ಸಮಿತಿ ಮುಂದೆ ಇತ್ತು, ಆ ಬಗರ್ಹುಕುಂ ಸಮಿತಿಯಿಂದಾಗ ಬೇಕಾಬಿಟ್ಟು ಅನರ್ಹರಿಗೆ ಏನು ಈ 18 ವರ್ಷ ಕೆಳಗಡೆ ಇರೋರು ಕೂಡ ಮಂಜೂರಾತಿ ಮಾಡಿದ್ದಾರೆ. ಸೊ ಇದನ್ನು ನಾವು ಈ ಪ್ರತೀಕ್ ಬಾಯಲ್ ಅಂತೇಳಿ ಸಕಲೇಶ್ಪುರ ಅಸಿಸ್ಟೆಂಟ್ ಕಮಿಷನರ್ ಅವರು ಇದ್ರ ಹಿಂದೆ ಅವರು ಇದ್ರ ಬಗ್ಗೆ ಎಂಟೈರ್ ತನಿಖೆ ಮಾಡಿ ಒಂದು ವಿಸ್ತೃತವಾದಂಥ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದರು. ಸೊ ಅದರ ಆಧಾರದ ಮೇಲೆ ನಾವು ಇದನ್ನು FIR ಮಾಡಿದ್ವಿ. ಇದು ನಿಜವಾಗ್ಲೂ ಇವತ್ತು ಏನಾದರೂ ಸ್ವಲ್ಪ ಜಯ ಸಿಗಬೇಕಿದೆ ಅಂದರೆ ಪ್ರತೀಕ್ ಬಾಯಲ್ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಂಥ ಪ್ರತೀಕ್ ಬಾಯಲ್ ಅವರಿಂದ ಆಗಿದೆ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಕಾಂತ್ ಇತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಉತ್ತಮ ಬೋಧನೆಯ ಮೂಲಕ ಗುಣಮಟ್ಟದ ಶಿಕ್ಷಣಕ್ಕೆ ಕಾರಣವಾಗಿರುವ ಟೈಮ್ಸ್ PU ಕಾಲೇಜು ತಾಲೂಕು ಮತ್ತು ಅಕ್ಕಪಕ್ಕದ ತಾಲೂಕುಗಳ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣದ ಸರ್ಕಾರಿ ನೌಕರ ಭವನದಲ್ಲಿ ಟೈಮ್ಸ್ PU ಕಾಲೇಜು ತನ್ನ ಪ್ರಥಮ ವರ್ಷದ PU ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಸ್ವಾಗತ ಕಾರ್ಯಕ್ರಮ ಹಾಗೂ 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಾಧಕ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪೈಪೋಟಿ ಯುಗದಲ್ಲಿ ಉತ್ತಮ ಶಿಕ್ಷಣ ನೀಡುವ ಜವಾಬ್ದಾರಿ ಟೈಮ್ ಶಿಕ್ಷಣ ಸಂಸ್ಥೆಯಾಗಿದೆ. ಇದುವರೆಗೂ 4000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಪಡೆದು ಉತ್ತಮ ಭವಿಷ್ಯ ಕಂಡುಕೊಂಡಿದ್ದಾರೆ. ಪ್ರತಿ ವರ್ಷ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿದ್ದಾರೆ. ಉತ್ತಮ ಶಿಕ್ಷಣಕ್ಕಾಗಿ ತಾಲೂಕಿನ ವಿದ್ಯಾರ್ಥಿಗಳು ಮಂಗಳೂರು ಸೇರಿದಂತೆ ಹೊರ ಜಿಲ್ಲೆಗೆ ಹೋಗಿ ಹೆಚ್ಚು ಹಣ ಭರಿಸುವ ಸ್ಥಿತಿ ಇತ್ತು. ಇದೀಗ ಖಾಸಗಿ ಕಾಲೇಜುಗಳ ಆರಂಭದಿಂದ ಗುಣಮಟ್ಟದ ಶಿಕ್ಷಣ ನಮ್ಮ ತಾಲೂಕಿನಲ್ಲಿ ದೊರೆಯುತ್ತಿದೆ. ಈ ಮೂಲಕ ಲಕ್ಷಾಂತರ ಹಣವನ್ನು ವ್ಯಯಿಸುವುದು ತಪ್ಪಿದೆ. ಕಳೆದ 12 ವರ್ಷಗಳ ಹಿಂದೆ ಕಾಲೇಜು ಆರಂಭಿಸುವ ಸಲುವಾಗಿ ಗಂಗಾಧರ್ ಮತ್ತು ಸುರೇಂದ್ರರವರು ತಮ್ಮನ್ನು ಭೇಟಿಯಾದ ವೇಳೆ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳ ಅನುಕೂಲದ ಸಲುವಾಗಿ ಸಹಕಾರ ಪ್ರೋತ್ಸಾಹ ನೀಡಿದ್ದೆ. ನಾನಿಟ್ಟ ನಂಬಿಕೆಯನ್ನು ಟೈಮ್ ಸಂಸ್ಥೆ ಉಳಿಸಿಕೊಂಡು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ತುಂಬಾ ಸಂತೋಷ ತಂದಿದೆ. ಸಂಸ್ಥೆಯ ಆಡಳಿತ ವರ್ಗಕ್ಕೆ, ಉಪನ್ಯಾಸಕ ಸ್ನೇಹಿತರು ಹಾಗೂ ಸಹೋದರಿಯರಿಗೆ
ಈ ವೈಯಕ್ತಿಕವಾಗಿ ಕ್ಷೇತ್ರದ ಶಾಸಕನಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ತಿಳಿದಿರುವ ಹಾಗೆ ಖಾಸಗಿಯಾಗಿ ಒಂದು PU ಕಾಲೇಜು ಪ್ರಥಮವಾಗಿ ತಾಲೂಕಿಗೆ ಪಾದಾರ್ಪಣೆ ಆಗಿದ್ದು ಟೈಮ್ಸ್ PU ಕಾಲೇಜು ಅಂತ ನಾನು ಭಾವಿಸಿದೆ. ಪ್ರಥಮ ಹಂತದಲ್ಲಿ ಮಾನ್ಯ ನಮ್ಮ ಸ್ನೇಹಿತರಾದಂಥ ಗಂಗಾಧರ್ ಅವರು ಮತ್ತು ಸುರೇಂದ್ರ ಅವರು ಮನೆಗೆ ಬಂದು ಈ ಕಾಲೇಜಿಗೆ ಮಾಡ್ತಾ ಇದ್ದೀವಿ, ನಿಮ್ಮ ಸಹಕಾರ ಮತ್ತು ಅನುಮತಿ ಬೇಕು, ಅಯ್ಯೋ ಖಂಡಿತ ನಾನು ತುಂಬ ವೆಲ್ಕಮ್ ಮಾಡ್ತೀನಿ. ಈ ಪೈಪೋಟಿಯ ವ್ಯವಸ್ಥೆಯಲ್ಲಿ ಇವತ್ತು ಇಂಥ ಸಂಸ್ಥೆಗಳಿಗೆ ಸಹಕರಿಸುವುದನ್ನು ಕೂಡ ನನ್ನ ಜವಾಬ್ದಾರಿ ಕರ್ತವ್ಯವಾಗಿದೆ ಇರತಕ್ಕಂಥ ದೃಷ್ಟಿಯಲ್ಲಿ ಪ್ರೋತ್ಸಾಹಿಸಿತು. ಇವತ್ತು ನನಗೆ ತಿಳಿದಿರುವ ಹಾಗೆ 4,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಈ ಸೆಕೆಂಡ್ PUನ ಪೂರ್ಣಗೊಳಿಸಿ ಉನ್ನತ ವ್ಯಾಸಂಗಕ್ಕೆ ಈ ಒಂದು ಕಾಲೇಜು ಸಹಕಾರವನ್ನು ನೀಡಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಒಂದು ರೀತಿ ಈ ಟೈಮ್ಸ್ PU ಕಾಲೇಜು ಉತ್ತಮ ಜನಪ್ರಿಯತೆಯನ್ನು ಕೂಡ ವಿಶೇಷವಾಗಿ ಹೊಂದಿದೆ. ಇವತ್ತು 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು PCMB ಮತ್ತು PCMCಗೆ ಅಡ್ಮಿಷನ್ ಪಡೆದಿದ್ದೀರಿ. ಇವತ್ತು ದ್ವಿತೀಯ ಪಿಯುನಲ್ಲಿ ಇದ್ದೀರಿ. ಇವತ್ತು ಫಸ್ಟ್ PU ಸ್ವಾಗತ ಕಾರ್ಯಕ್ರಮ ವಿಶೇಷವಾಗಿ ಇವತ್ತು ಬಹುಶಃ ನನಗೆ ತಿಳಿದಿರುವ ಮಾಹಿತಿ ಪ್ರಕಾರ ಇತ್ತೀಚೆಗೆ ಖಾಸಗಿ ಸಂಸ್ಥೆಗಳಲ್ಲಿ ಅಡ್ಮಿಷನ್ ಮಾಡ್ತಕ್ಕಂಥದ್ದಕ್ಕೆ ಹಳ್ಳಿ ಹೋಗುವಂಥ ಒಂದು ಸನ್ನಿವೇಶಗಳು ಎದುರಾಗ್ತದೆ. ಸಾಮಾನ್ಯ ನಾನು ಅಬ್ಸರ್ವ್ ಮಾಡಿ ಹಳ್ಳಿಗಳಲ್ಲಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ 5, 6, 10 ಜನಗಳು ಮನೆಗೆ ಹೋಗಿ ನಮ್ಮ ಕಾಲೇಜಿಗೆ ನೀವು ಅಡ್ಮಿಷನ್ ಆಗಬೇಕಿಲ್ಲ ಅಂತ ಒಂದು ಪ್ರಯತ್ನಗಳನ್ನು ನನಗೆ ತಿಳಿದಿರೋರಿಗೆ ಟೈಮ್ಸ್ PU ಕಾಲೇಜಿನ ಒಂದು ವ್ಯವಸ್ಥೆ ಆ ಥರ ಇಲ್ಲ ಅಂತ ನಾನು ಭಾವಿಸಿದೆ. ಟೈಮ್ಸ್ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ BK ಗಂಗಾಧರ್ ಮಾತನಾಡಿ, ಕಾಲೇಜು ಆರಂಭಕ್ಕೆ ಶಾಸಕರು ನೀಡಿದ ಸಹಕಾರಕ್ಕೆ ನಾವು ಇಂದಿಗೂ ಋಣಿಯಾಗಿದ್ದೇವೆ. ನಮ್ಮ ಈ ಸಾಧನೆಗೆ ನಮ್ಮಲ್ಲಿರುವ ಅದ್ಭುತವಾದ ತಂಡ ಕಾರಣವಾಗಿದೆ. ಅವರೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದ ಅವರು, ಸಣ್ಣ ಊರುಗಳಲ್ಲಿ ಕನಸುಗಳು ಜಾಸ್ತಿ. ಕನಸು ಕಾಣುವ ನೀವುಗಳು ಅದರ ಈಡೇರಿಕೆವರೆಗೂ ಎಲ್ಲೂ ನಿಲ್ಲಬೇಡಿ. ಚೆನ್ನಾಗಿ ಓದಿ ಒಂದು ಉದ್ಯೋಗ ಪಡೆದರಾಯಿತು ಎಂಬ ಚೌಕಟ್ಟು ಹಾಕಿಕೊಳ್ಳದೆ ದೇಶ, ನಾಡು, ನೆಲಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು ಎಂಬ ಗುರಿಯೊಂದಿಗೆ ಸಾಗಿ. ಜವಾಬ್ದಾರಿ ಕಲಿತ ಮಗು ಎಂದಿಗೂ ಸೋತ ಇತಿಹಾಸ ಇಲ್ಲ ಎಂದು ಹೇಳಿದರು. ನಾನು ಇವತ್ತು ನಿಂತ್ಕೊಂಡಿದ್ದೀನಿ. ನೀವೆಷ್ಟು ಕಷ್ಟಪಟ್ಟು ಹಣ ತರ್ತೀರ ಅಂತ ದಯವಿಟ್ಟು ಮಕ್ಕಳಿಗೆ ತಿಳಿಸಿ. ಯಾವುದೋ ಸಂಘದಿಂದ ಸಾಲ ತಂದಿರ್ತೀರಾ, ಯಾವುದೋ ಚೀಟಿಯಿಂದ ಹಣ ತಂದಿರ್ತೀರಾ, ಒಂದು PUC ಸೇರಿಸೋಕ್ಕೆ ಇಷ್ಟು ಹಣದ ಅವಶ್ಯಕತೆ ಇರುತ್ತೆ. ನೀವೇನು ಮಾಡ್ತೀರಾ, ನನ್ನ ಮಗ ಕಷ್ಟಪಡ್ಬಾರ್ದು, ನನ್ನ ಮಕ್ಕಳು ಕಷ್ಟಪಡ್ಬಾರ್ದು ಅಂತ ನೀವು ವಿಪರೀತ ಕಷ್ಟಪಡ್ತಿರ್ತೀರ. ಮಕ್ಕಳಿಗೆ ಎಷ್ಟೋ ಮಕ್ಕಳು ಸ್ಕ್ಯಾಟರ್ ಆಗ್ತಿರ್ತಾರೆ. ದಯವಿಟ್ಟು ಯಾವ ಮಗು ಜವಾಬ್ದಾರಿನ ಕಲಿಯುತ್ತೋ ಅದು ಸೋತ ಇತಿಹಾಸನೇ ಇಲ್ಲ. ವಿ ಜಸ್ಟ್ ಗೋ ವಿತ್ ಎನಿ ಆಂಟ್ರಪ್ರನರ್ಸ್. ಇದೊಂದು ವಿಚಾರ ಏನಕ್ಕೆ ನಾನು ಮಾತಾಡಬೇಕು ಈ ವೇದಿಕೆ ಮೇಲೆ ಅಂತೀನಿ ಅಂದರೆ, ಎಲ್ಲ ಈ ಕೂತಿರೋ PUC ಸೆಕೆಂಡ್ ಇಯರ್ PUC ಓದಿ ಮುಗಿಸಿರುವಂಥ ವಿದ್ಯಾರ್ಥಿಗಳು 3 ಜನ ಇದ್ದೀರಾ. ಒಂದೇ ಒಂದು ಕನಸಿರುತ್ತೆ ನಮಗೆ, ನಾನೊಂದು ಕಂಪ್ನಿನಲ್ಲಿ ಜಾಬ್ ತಗೊಂಡ್ರೆ ಸಾಕು, ನಾನೊಂದು ಸೆಟಲ್ ಆದರೆ ಸಾಕು ಅಂತ ಇರುತ್ತೆ. ಬಟ್ ಇದು ಇಂಡಿಯನ್ ಮೈಂಡ್ ಸೆಟ್ ಇದು. ಆ್ಯಂಡ್ ವಿ ಆರ್ ಡೆಫಿನೆಟ್ಲಿ ಇನ್ ಎ ಪ್ರೂವ್. ನಮ್ಮನ್ನು ಒಂದು ಚಕ್ರಕ್ಕೆ ಹಾಕಿ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ಅಮೆರಿಕ ಅಂತ ಟಾಪೆಸ್ಟ್ ಕಂಟ್ರಿಗಳು, ಉನ್ನತ ದೇಶಗಳಲ್ಲಿ ಕೆಲಸಕ್ಕೋಸ್ಕರ ಯಾರನ್ನೂ ಒಲಿಸಲ್ಲ, ಅಲ್ಲೆಲ್ಲ ಕಂಪನಿ ಮಾಡೋದು ಹೇಳ್ಕೊಡ್ತಾರೆ. ಅಲ್ಲಿ ಆಂಟ್ರಪ್ರನರ್ಸ್ ಆಗ್ತಾರೆ, ನಮ್ಮನ್ನ ಕೆಲಸಕ್ಕೆ ತಗೊಂಡು ಹೋಗ್ತಾರೆ. ಆ್ಯಂಡ್ ನಾನು ಇವತ್ತು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ, ಡೋಂಟ್ ಬಿ ಅನ್ ಎಂಪ್ಲಾಯ್, ಬಿ ಅನ್ ಎಂಪೈರ್. ನೀನು ಯಾವತ್ತು ಕೆಲಸಕ್ಕೆ ಸೇರ್ಕೋಬಾರ್ದು, ಕೆಲಸ ಕೊಡೋಂಗಾಗಬೇಕು ಮಗು. ಆ್ಯಂಡ್ ದಾಟ್ಸ್ ಅ ಡ್ರೀಮ್. ನೀನು ಯಾವುದೋ ಒಂದು ಟೂಲ್ನ ತೆಗೆದುಕೊಂಡು ನನಗೆ ಟೈಪಿಂಗ್ ಚೆನ್ನಾಗಿ ಬರುತ್ತೆ ಸರ್, ನನಗೊಂದು ಕೆಲಸ ಕೊಡಿ, ನಾನು ಚೆನ್ನಾಗಿ ಮಾತಾಡ್ತೀನಿ ಸರ್, ಫ್ರಂಟ್ ಆಫೀಸ್ ಕೊಡಿ. ದಿಸ್ ಇಸ್ ನಾಟ್ ಯುವರ್ ಡ್ರೀಮ್. ದಟ್ ಇಸ್ ದ ರಿಯಲ್ ಯುವರ್ ರಾಕೆಟ್ ಸೈನ್ಸ್ ಹಿಯರ್ ಆ್ಯಂಡ್ ಯು ಆರ್ ದ ಮೋಸ್ಟ್ ಟ್ಯಾಲೆಂಟೆಡ್ ಗಾಯ್. ಆ್ಯಂಡ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಹಿಯರ್. ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಸೀಮಿತ ಮಾಡ್ಕೊಬಿಡ್ಬಿಟ್ಟ. ಯು ಶುಡ್ ಬಿ ಡ್ರೀಮ್ ಹೈ. ದೊಡ್ಡ ಕನಸುಗಳು ಕಂಡ್ರೆ ಮಾತ್ರ ಈಗಿನ ಮಕ್ಕಳಲ್ಲಿ ಸಾಧಿಸೋಕ್ಕಾಗುತ್ತೆ. ಡೆಫಿನೆಟ್ಲಿ ಅವರ ಪೊಟೆನ್ಷಿಯಲ್ ನಮ್ಮ ಕಾಲದಲ್ಲಿ ಬೇರೆ ಥರ ಇತ್ತು, ನಿಮ್ಮಲ್ಲಿ ಬಂದು ಎಲ್ಲ ಅವಕಾಶಗಳಿದೆ. ಸೊ ದಯಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ, ಸಣ್ಣ ಕನಸುಗಳು ಕಾಣೋದೇ ಒಂದು ಕ್ರೈಮ್ ಗೊತ್ತಾ. ದೊಡ್ಡದು ಗೊತ್ತು, ಸೋತ್ರು ಪರವಾಗಿಲ್ಲ. ನಾನು ನಾನು ಉತ್ಪ್ರೇಕ್ಷೆ ಹೇಳ್ತಿಲ್ಲ. ನಾನು ಮೊದಲನೇ ದಿನ ಸ್ಕೂಲ್ ಮಾಡಬೇಕು ಅಂದಾಗಲೇ ನನ್ನ ಕಸಿನ್ ಇನ್ನೊಬ್ಬ ಇಲ್ಲ, ನನ್ನ ಜೊತೆ ಒಟ್ಟಿಗೆ ಮಾಡಿದ್ವಿ. ಸುರೇಂದ್ರಗೆ ಹೇಳ್ತಿದ್ದೆ, ಸುರೇಂದ್ರ ಮಾಡ್ತೀನಿ. 2025-26ನೇ ಸಾಲಿನಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ದ್ವಿತೀಯ PU ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ವೇಳೆ ಪ್ರಾಂಶುಪಾಲ AC ಸುನಿಲ್ ಕುಮಾರ್, ಉಪಪ್ರಾಂಶುಪಾಲ HM ಶ್ರೀಕಂಠ, ಆಡಳಿತಾಧಿಕಾರಿ KV ಸಂಜಯ್ ಹಾಜರಿದ್ದರು. ಬೇಲೂರು ನಗರದ ಹಳೆ ಪೋಸ್ಟ್ ಆಫೀಸ್ ರಸ್ತೆಯಲ್ಲಿರುವ ಭಾವಸಾರ ಕ್ಷತ್ರಿಯ ಸಮಾಜದ ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿ ದೇವಾಲಯದಲ್ಲಿ 40ನೇ ವರ್ಷದ ದಿಂಡಿ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು.
ದಿಂಡಿ ಮಹೋತ್ಸವದ ಅಂಗವಾಗಿ ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿಗೆ ಅಭಿಷೇಕ, ಪುಷ್ಪಾರ್ಚನೆ, ವಿಶೇಷ ಮಹಾಮಂಗಳಾರತಿ ಮತ್ತು ಶ್ರೀಸಂತ ಸಾಮ್ರಾಟ ಜ್ಞಾನದೇವ ರಚಿತ ಶ್ರೀ ಜ್ಞಾನೇಶ್ವರಿ ಗ್ರಂಥ ಬೋಧನೆ ಮತ್ತು ಚಂದ್ರಶೇಖರ್ ಉತ್ತರ್ಕರ್ ಭದ್ರಾವತಿ ಇವರಿಂದ ಪ್ರವಚನ ಮತ್ತು ಯೋಗೇಶ್ ಕುಮಾರ್ ಇರಾಸ್ಕರ್ ಭದ್ರಾವತಿ ಇವರಿಂದ ಕೀರ್ತನೆ, ಶಿವಶಂಕರ್ ಡೋಯಿಜೋಡೆ ಸಾಗರ ಇವರಿಂದ ಅಖಂಡ ಜಾಗರಣೆ ಮತ್ತು ಭಜನೆ ಪ್ರವಚನಗಳನ್ನು ನಡೆಸಲಾಯಿತು. ಕಾಕಂಡಾರತಿ ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿಗೆ ಅದ್ದೂರಿ ಬೆಳ್ಳಿ ರಥದ ರಾಜಬೀದಿ ಉತ್ಸವ ಮತ್ತು ಮಧ್ಯಾಹ್ನ ಕಾಲಕೀರ್ತನೆ, ಮಹಾಮಂಗಳಾರತಿ, ಪ್ರಸಾದ, ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬೇಲೂರು ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಭಗವಂತರಾವ್ ಗುಜ್ಜರ್, ಗೌರವಾಧ್ಯಕ್ಷ ಆನಂದ್ ಚಿಬಾಳ್ಕರ್, ಮಂಜುನಾಥ್ ಇರಾಸ್ಕರ್, ಗಣೇಶ್ ಪೋಕಾಳೆ, ಗಣೇಶ್ ಬಾಬುರಾವ್, ಕೃಷ್ಣಮೂರ್ತಿ ಸೇರಿದಂತೆ ಸಮಾಜ ಬಾಂಧವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈ ದೇಶದಲ್ಲಿ ಸಂವಿಧಾನದ ವಿರೋಧಿಗಳು ಯಾರಾದರೂ ಇದ್ದರೆ ಅದು RSS ಮತ್ತು ಬಿಜೆಪಿಯವರು. ಅದಕ್ಕಾಗಿ ಹಿಂದೂ ರಾಷ್ಟ್ರ ಮಾಡಲು ಮುಂದಾಗಿದ್ದಾರೆ. ಅದನ್ನು ಮಾಡಲು ನಮ್ಮ ಕಾರ್ಯಕರ್ತರು ಬಿಡಬಾರದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಅಡ್ಡ ಮತದಾನ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಯಾರು ಹಣ ನೀಡಿದರೂ, ಎಷ್ಟು ಹಣದ ವ್ಯವಹಾರ ನಡೆದಿದೆ ಎಂಬುದು ತನಿಖೆಯಿಂದ ಹೊರಬರಬೇಕು. ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಹೇಳಿಕೆ. ಕೆಲವರಿಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಇಷ್ಟವಿಲ್ಲ. ಮುಂದುವರೆದರೆ ಟಿಕೆಟ್ ಕೈ ತಪ್ಪಲಿದೆ ಎಂಬ ಕಾರಣಕ್ಕೆ ವಿರೋಧಿಸುತ್ತಿದ್ದಾರೆ. ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆ. ಮತ್ತು ಮತದಾನದ ಹಕ್ಕು ಕಸಿಯುವ SIR ಪ್ರಕ್ರಿಯೆ ಕೈಬಿಡಬೇಕು. ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ CPIM ಜನಪರ ಚಳುವಳಿಗಳ ಒಕ್ಕೂಟ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.